ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಅಕ್ಟೋಬರ್ ತಿಂಗಳ 17ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಆಶ್ವೇಜ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಬೆಳಿಗ್ಗೆ 7 ಗಂಟೆ 18 ನಿಮಿಷದವರೆಗೆ ಇರುವಂಥದ್ದು. ನಂತರ ಅಷ್ಟಮಿಯ ತಿಥಿ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 9 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 1 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಬೆಳಿಗ್ಗೆ 9 ಗಂಟೆ 32 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ 9 ಗಂಟೆ 10 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 37 ನಿಮಿಷದಿಂದ 3 ಗಂಟೆ 6 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 39 ನಿಮಿಷದಿಂದ 12 ಗಂಟೆ 8 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ 1 ಗಂಟೆ 15 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 46 ನಿಮಿಷದಿಂದ 3 ಗಂಟೆ 32 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 43 ನಿಮಿಷದಿಂದ 12 ಗಂಟೆ 29 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು. ಈ ದಿನ ಪ್ರಾತಃ ಕಾಲ 4 ಗಂಟೆ 58 ನಿಮಿಷದಿಂದ 6 ಗಂಟೆ 10 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಹಾಗೆ ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರಯಾಣ ಮಾಡುವಂಥವ್ರಿಗೂ ಕೂಡ ಶುಭವನ್ನು ಲಾಭವನ್ನು ತರುವಂಥದ್ದು. ಹಾಗೆ ಈ ಚಂದ್ರ ಅಂತ ಹೇಳಿದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಕಾರಕನಾಗಿರುವಂಥವನು, ಕಲ್ಪನೆಗೆ ಕಾರಕ. ಅದರಿಂದಲೇ ಈ ದಿನ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ಇನ್ನು ವಾತ್ಸಲ್ಯಕ್ಕೆ, ಪೋಷಣೆಗೆ, ಹಾಗೆ ಶುಶ್ರೂಷೆಗೂ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಈ ಒಂದು ಭಾವವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅಂಥವ್ರಿಗೂ ಕೂಡ ಇದನ್ನ ಮನಸ್ಸಿಗೆ ತೃಪ್ತಿ, ಸಮಾಧಾನ ಇರುತ್ತೆ. ಒಟ್ಟಾರೆ ಚಂದ್ರನಿಂದ ಯಾರು ಉತ್ತಮ ಕಲ್ಪನೆಗಳನ್ನು ಮಾಡ್ಕೊಳ್ತಾರೆ, ಉತ್ತಮವಾದಂಥ ಕನಸನ್ನು ಕಾಣ್ತಾರೆ ಅಂಥವ್ರಿಗೆ ಶುಭವಾಗುತ್ತೆ ಅಂತ ಹೇಳ್ತಾ, ಇನ್ನು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 2 ನಿಮಿಷದಿಂದ 4 ಗಂಟೆ 1 ನಿಮಿಷದವರೆಗೆ.
ಇನ್ನು ರಾತ್ರಿ 10 ಗಂಟೆ 3 ನಿಮಿಷದಿಂದ 11 ಗಂಟೆ 4 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ಫೇವರಬಲ್ ಆಗಿ ಇರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಇದು. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ 8 ಗಂಟೆ 8 ನಿಮಿಷದವರೆಗೆ. ಇನ್ನು 2 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷದವರೆಗೆ ಇರುವಂಥದ್ದು. ಇನ್ನು ರಾತ್ರಿ 9 ಗಂಟೆ 2 ನಿಮಿಷದಿಂದ 10 ಗಂಟೆ 3 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಕುಜಹೋರೆಯಿಂದ ನಿಮ್ಮ ಪ್ರಯತ್ನಗಳು ವಿಫಲವಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಕುಜಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ 10 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 1 ನಿಮಿಷದಿಂದ 5 ಗಂಟೆಯವರೆಗೆ. ಹಾಗೆ ರಾತ್ರಿ 11 ಗಂಟೆ 4 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 5 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾದಂತಹ ಸಮಯದಲ್ಲಿ, ಉತ್ತಮವಾದಂತಹ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇರುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ, ಇನ್ನು ಈ ದಿನ ಬಹಳ ವಿಶೇಷವಾದಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಈ 17ನೇ ತಾರೀಕು ರವಿ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ದಿನ, ತುಲಾ ಸಂಕ್ರಮಣ ದಿನ. ಹಾಗಾಗಿ ರವಿ ಅಂದರೆ ಸೂರ್ಯ ಯಾವ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಅದನ್ನು ಸಂಕ್ರಮಣ ಕಾಲ ಅಂತ ಹೇಳಿ ಕರೀತಾರೆ. ಹಾಗಾಗಿ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇದೆ. ಅದರಿಂದ ಇದು ತುಲಾ ಸಂಕ್ರಮಣ. ಹಾಗೆ ಈ ತುಲಾ ಸಂಕ್ರಮಣದ ದಿನವೇ ಕಾವೇರಿಯಲ್ಲಿ ತೀರ್ಥೋದ್ಭವ ಆಗುವಂಥದ್ದು. ಹಾಗಾಗಿ ಕಾವೇರಿ ನದಿ ಭಾಗಮಂಡಲ ಕ್ಷೇತ್ರದಲ್ಲಿ ಒಂದು ಕುಂಡಿಕೆಯಲ್ಲಿ ಹುಟ್ಟುವಂಥದ್ದು. ಅಲ್ಲಿ ಈ ದಿನ ತೀರ್ಥೋದ್ಭವ ಆಗುತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ, ಬಹಳ ರೋಮಾಂಚನವಾಗಿರುವಂತಹ ಒಂದು ಘಟನೆ ಅದು. ಹಾಗಾಗಿ ಈ ದಿನ ಸಂಜೆ 7 ಗಂಟೆ 14 ನಿಮಿಷಕ್ಕೆ ಕಾವೇರಿಯಲ್ಲಿ ತೀರ್ಥೋದ್ಭವ ಸಂಭವಿಸುತ್ತೆ. ಈ ಸಂದರ್ಭದಲ್ಲೇ ರವಿ ತುಲಾ ರಾಶಿಯನ್ನ ಪ್ರವೇಶ ಮಾಡಿರುವಂಥದ್ದು. ಹಾಗಾಗಿ ಸೋಮವಾರದ ದಿನ ಅಷ್ಟಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಸಿದ್ಧಿಯೋಗದಲ್ಲಿ ಬಲವಕರಣದಲ್ಲಿ ಚೋರ ಪಂಚಕ ಹಾಗೆ ಬುಧ ಹೋರಾದಲ್ಲಿ ಮೇಷ ಲಗ್ನದಲ್ಲಿ ಇದು ಸಂಭವಿಸುತ್ತೆ ಕಾವೇರಿ ತೀರ್ಥೋದ್ಭವ. ಹಾಗಾಗಿ ಬಹಳ ವಿಶೇಷವಾಗಿ ಜರುಗುವಂತಹ ಒಂದು ಪ್ರಾಕೃತಿಕ ವಿಸ್ಮಯ ಇದು ಕಾವೇರಿ ತೀರ್ಥೋದ್ಭವ ಅನ್ನುವಂಥದ್ದು. ಹಾಗಾಗಿ ಮಾತೆ ಕಾವೇರಿ ಸಪ್ತ ನದಿಗಳಲ್ಲಿ, ಅದರಲ್ಲೂ ಪವಿತ್ರ ನದಿಗಳಲ್ಲಿ ಒಂದಾಗಿರುವಂಥದ್ದು. ಅದಕ್ಕಾಗಿಯೇ ಗಂಗೆಯೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು ಅಂತ ಹೇಳುವಂಥದ್ದು ಇದೇ ಕಾರಣಕ್ಕಾಗಿಯೇ. ಹಾಗಾಗಿ ಉತ್ತರದಲ್ಲಿ ಹೇಗೆ ಗಂಗಾ ನದಿ ಪವಿತ್ರವೋ ಹಾಗೆ ದಕ್ಷಿಣದಲ್ಲಿ ಕಾವೇರಿ ಅಷ್ಟೇ ಪವಿತ್ರವಾಗಿ ಪರಿಗಣಿಸಲ್ಪಡುವಂಥವಳು. ಹಾಗಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾವೇರಿ ತೀರ್ಥೋದ್ಭವದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹಾಗೆ ಪ್ರೀತಿಯ ಬಂಧುಗಳೇ, ಈ ದಿನದ ಒಂದು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ನಾವು ದೀಪಾವಳಿ ಅಮಾವಾಸ್ಯೆಯ ದಿನ ಗ್ರಹಣ ಇರೋದರಿಂದ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಯಾವ ಸಂದರ್ಭದಲ್ಲಿ ಆಚರಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಮಾಹಿತಿಗಳನ್ನ ಹೇಳಲಾಗಿದೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಣೆ ಮಾಡಿ. ಅದರಲ್ಲಿ ನೀವು ಗ್ರಹಣದ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡುವಂತಿಲ್ಲ, ಆದರೆ ಯಾವ ದಿನ ಅದಕ್ಕಾಗಿ ಸೂಕ್ತ ಆಗಿದೆ, ಹಾಗೆ ನಮ್ಮ ಪಂಡಿತರು ಶಾಸ್ತ್ರಜ್ಞರು ಹೇಳುವಂಥ ಒಂದು ಸಲಹೆ ಏನು ಈ ಕುರಿತಾಗಿ ಅನ್ನುವಂಥದ್ರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದೆ. ಅದನ್ನು ಮತ್ತೊಮ್ಮೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇನ್ನು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರುವಂಥವ್ರು, ಹಾಗೆ ಮನೆಯನ್ನು ಕೊಳ್ಳಬೇಕು, ಒಂದು ಸೈಟನ್ನು ಕೊಂಡುಕೊಳ್ಳುವಂಥ ಆಸೆ ಇದೆ, ಒಂದು ವಾಹನ ಬೇಕು, ಒಡವೆ ವಸ್ತ್ರಗಳು ಬೇಕು ಅನ್ನುವಂಥವ್ರಿಗೆ ಹಣಕಾಸಿನ ಕೊರತೆಯಿಂದ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ವಿಶೇಷವಾಗಿ ಕೆಲವರು ಮದುವೆ ಆಗದೇ ಇರುವಂಥವ್ರು ಇರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸೂಕ್ತ ವಯಸ್ಸಿಗೆ ಮದುವೆ ಆಗಲ್ಲ. ಅಂಥವರು ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕು. ಬಹಳ ಸರಳವಾಗಿರುವಂಥ ಕ್ರಮ ಅದು. ಪ್ರತಿದಿನ 21 ಬಾರಿ 48 ದಿನಗಳ ಪರ್ಯಂತ ನಿರಂತರವಾಗಿ ಈ ಮಂತ್ರ ಪಠಣವನ್ನು ಮಾಡಿಕೊಳ್ಬೇಕು. ತಪ್ಪಿದರೆ ಅದು ಸಿದ್ಧಿಸಲ್ಲ. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳು, ಬಯಕೆಗಳು ನನಸಾಗಬೇಕು ಅಂತ ಹೇಳಿದ್ರೆ ನೀವು ಈ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇದರಿಂದ 3 ತಿಂಗಳ ಒಳಗಾಗಿ ನಿಮ್ಮ ಬಯಕೆಗಳು ಈಡೇರುತ್ತೆ ಅನ್ನುವಂಥ ಒಂದು ಅನುಭವಸ್ಥರ ಮಾತಿದೆ. ಶಾಸ್ತ್ರಗಳು ಕೂಡ ಹೇಳುವಂಥದ್ದು. ಆ ಮಂತ್ರ ಯಾವುದಂತ ಹೇಳಿದ್ರೆ
ಓಂ ವಸುಧಾ ಲಕ್ಷ್ಮಾಯೈ ನಮಃ, ಓಂ ವಸುಧಾ ಲಕ್ಷ್ಮಾಯೈ ನಮಃ ಅನ್ನೋಂಥ ಮಂತ್ರವನ್ನು ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಇದರ ಬಗ್ಗೆ ಕೆಲವು ಪರಿಚಯಾತ್ಮಕ ಮಾಹಿತಿಗಳನ್ನು ನೋಡೋಣ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅನ್ನಿಸ್ಕೊಂಡಿರುವಂಥ ಬಹಳ ವಿಶೇಷವಾದಂಥ ನದಿ, ಅದರಲ್ಲಿ ಈ ದಿನ ಬಹಳ ವಿಶೇಷವಾದಂಥ ತೀರ್ಥೋದ್ಭವ ನಡೆಯುವಂಥ ದಿನ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾಣ ಪ್ರಸಿದ್ಧವಾದಂಥ 7 ನದಿಗಳಿದೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ. ಈ ನದಿಗಳು ಭಾರತೀಯರ ಪೂಜನೀಯ ಜಲಸಂಪತ್ತಾಗಿ ಇರುವಂಥದ್ದು. ಹಾಗೆ ದಕ್ಷಿಣ ಭಾರತದ ಜೀವ ನದಿಯಾಗಿರುವಂಥ ಕಾವೇರಿ ನದಿಯ ಉಗಮ ಸ್ಥಾನ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯ ತಪ್ಪಲಲ್ಲಿ ಇರುವಂಥ ತಲಕಾವೇರಿಯಲ್ಲಿ ಇದೆ. ಇಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 17ನೇ ತಾರೀಕಿನ ದಿನ ತುಲಾ ಸಂಕ್ರಮಣದ ನಿಶ್ಚಿತ ಗಳಿಗೆಯನ್ನು ಕಾವೇರಿ ತೀರ್ಥೋದ್ಭವ ಅಂತ ಹೇಳಿ ಕರೀತಾರೆ. ಏಕೆಂದರೆ ಇಲ್ಲಿ ತಲಕಾವೇರಿಯ ಪವಿತ್ರ ಕುಂಡಿಕೆಯಲ್ಲಿ ತೀರ್ಥ ಉದ್ಭವವಾಗುತ್ತೆ. ಹಾಗೆ ಅತಿ ಪ್ರಾಚೀನ ಕಾಲದಿಂದಲೂ ಕೂಡ ದಕ್ಷಿಣ ಭಾರತದ ಜೀವನಾಡಿ ಕಾವೇರಿಯನ್ನು ಪವಿತ್ರ ನದಿಯನ್ನಾಗಿ, ಹಾಗೆ ಜಲರೂಪಿಯಾದಂಥ ಜಗದೀಶ್ವರಿ ಕಾವೇರಿ ಮಹಾತಾಯಿಯನ್ನು ಆರಾಧನೆ ಮಾಡ್ತಾ ಬಂದಿದ್ದಾರೆ ನಮ್ಮ ಜನ. ಹಾಗಾಗಿ ಇಲ್ಲಿ ಜಾತ್ರೆ, ಉತ್ಸವ, ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಲೌಕಿಕ, ಆಧ್ಯಾತ್ಮಿಕ ಹಾಗೆ ಸುಖ ಶಾಂತಿಗಳನ್ನು ಹೊಂದುವಂಥ ಒಂದು ಪ್ರಯತ್ನ ಕೂಡ ಈ ಕಾವೇರಿ ನದಿಯ ಪೂಜೆಯಿಂದ ಲಭಿಸ್ತಾ ಇದೆ ಅನ್ನುವಂಥದ್ದು ಹೆಚ್ಚಿನ ಜನರ ನಂಬಿಕೆ. ಈ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ ಬ್ರಹ್ಮಗಿರಿಯಲ್ಲಿ ಕವೇರ ಅನ್ನುವಂಥ ಒಬ್ಬ ಋಷಿ ಏಕಾಗ್ರಚಿತ್ತದಿಂದ 1000 ವರ್ಷಗಳವರೆಗೆ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ದಿವ್ಯ ತಪಸ್ಸದು. ಹಾಗಾಗಿ ಆತನ ದೇಹದಿಂದ ಅದ್ಭುತವಾದಂಥ ಅಗ್ನಿ ಉತ್ಪನ್ನವಾಗುತ್ತೆ. ಈ ತಪೋಜ್ವಾಲೆ 10 ದಿಕ್ಕುಗಳನ್ನು ಬೆಳಗ್ತಾ 3 ಲೋಕಗಳನ್ನು ಕೂಡ ಅಲ್ಲಾಡಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಆ ದೇಹದಲ್ಲಿ ಆ ಜ್ವಾಲೆ ಪ್ರಜ್ವಲಿಸ್ತಾ ಇರುತ್ತೆ. ಇದರಿಂದ ಭೂಮಿ ನಡುಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಲ್ಲ ಮುನಿಗಳಿಗೂ, ಋಷಿಗಳಿಗೂ, ಪಿತೃದೇವತೆಗಳಿಗೂ ಕೂಡ ಈ ಬ್ರಹ್ಮದೇವನಲ್ಲಿ ಜ್ವಾಲೆಯಿಂದ ಉಂಟಾಗುವಂಥ ತೊಂದರೆಗಳನ್ನು ನಿವೇದನೆ ಮಾಡಿಕೊಳ್ತಾರೆ. ಅದರಿಂದ ತಮ್ಮನ್ನು ಪಾರು ಮಾಡುವಂತೆ ಅವರೆಲ್ಲರೂ ಕೂಡ ಬೇಡಿಕೊಳ್ತಾರೆ. ಆಗ ಹೋಮಾಗ್ನಿಯಂತೆ ಪ್ರಜ್ವಲಿಸ್ತಾ ಇರುವಂಥ ಕವೇರ ಮುನಿಯ ಬಳಿಗೆ ಬಂದು ತನ್ನ ಕೈನೀರಿನಿಂದ ಸಂಪ್ರೋಕ್ಷಣೆಯನ್ನು ಮಾಡಿ ಶಮನಗೊಳಿಸ್ತಾನೆ ಬ್ರಹ್ಮ. ಆ ನಂತರ ತಪಸ್ಸಿನ ಉದ್ದೇಶ ಏನು ಅಂತ ಕೇಳಿದಾಗ ಕವೇರ ಮುನಿ ತಪಸ್ಸಿನಿಂದ ಎಚ್ಚರಗೊಂಡು ಕಣ್ಣುಗಳನ್ನು ತೆರೆದು ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯಾದಿಗಳನ್ನು ಕೊಟ್ಟು ಉಪಚಾರ ಮಾಡಿ ತನಗೆ ಸಂತಾನ ಭಾಗ್ಯವನ್ನು ಕರುಣಿಸು ಅಂತ ಹೇಳಿ ಬೇಡಿಕೊಳ್ತಾನೆ. ಬ್ರಹ್ಮದೇವರು ಆ ಕವೇರ ಮುನಿಯ ಜೀವನ ವೃತ್ತಾಂತವನ್ನು, ಅಂದರೆ ಹಿಂದಿನ ಜೀವನ ವೃತ್ತಾಂತವನ್ನು ನೋಡಿದಾಗ ಆತ ಮಕ್ಕಳನ್ನು ಪಡೆಯಲಿಕ್ಕೆ ಬೇಕಾದಂತಹ ಧರ್ಮವನ್ನು ಹಿಂದಿನ ಜನ್ಮದಲ್ಲಿ ಪಡೆದಿರಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗಲ್ಲ, ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿ ಚಿಂತಿಸಬೇಡ, ನಿನಗೆ ಲೋಪಾಮುದ್ರೆ ಅನ್ನುವಂಥ ನಿನ್ನ ವಂಶವನ್ನು ಉದ್ಧಾರ ಮಾಡುವಂಥ ಕನ್ನಿಕೆಯನ್ನು ನಿನಗೆ ದಯಪಾಲಿಸ್ತೇನೆ ಅಂತ ಹೇಳಿ ಬ್ರಹ್ಮ ಅನುಗ್ರಹಿಸ್ತಾನೆ. ನಂತರ ಸಂತುಷ್ಟನಾದಂಥ ಕವೇರ ಮುನಿ ತನ್ನ ಪತ್ನಿಯಿಂದ ಒಡಗೂಡಿ ಅನನ್ಯ ಭಕ್ತಿಯಿಂದ ಮಂಗಳ ಪ್ರಿಯಳು ಆಗಿರುವಂಥ ಲೋಪಾಮುದ್ರೆಯನ್ನು ಸ್ವೀಕರಿಸ್ತಾನೆ. ಇಲ್ಲಿ ಬ್ರಹ್ಮನಿಂದ ಆ ಋಷಿಯ ಕುಲವನ್ನು ಉದ್ಧಾರ ಮಾಡುವಂಥ ಸಲುವಾಗಿ ನದಿಯ ರೂಪವನ್ನು ತಾಳುವಂತೆ ಲೋಪಾಮುದ್ರೆಗೆ ಒಂದು ಅನುಗ್ರಹ ಇರುತ್ತೆ. ಹಾಗಾಗಿ ವಿಶೇಷ ತಪಶಕ್ತಿಯಿಂದ ಬ್ರಹ್ಮದೇವನಿಂದ ಅನುಗ್ರಹಿತಳಾದಂತಹ ಲೋಪಾಮುದ್ರೆಯನ್ನು ಕವೇರ ಮುನಿ ನದಿಯಾಗುವಂತೆ ಪರಿವರ್ತನೆ ಮಾಡ್ತಾನೆ. ಹಾಗೆ ಲೋಪಾಮುದ್ರೆ ಕವೇರ ಮುನಿ ಆಶ್ರಮದಲ್ಲಿ ಕಾವೇರಿಯಾಗಿ ಬೆಳೀತಾ ಇರ್ತಾಳೆ. ಕವೇರ ಮುನಿಯ ಅಂತ್ಯಕಾಲ ಬಂದಾಗ ತನ್ನ ಪತ್ನಿ ಸಮೇತ ದೇಹ ತ್ಯಾಗವನ್ನು ಮಾಡಿ ಬ್ರಹ್ಮಲೋಕಕ್ಕೆ ತೆರಳ್ತಾನೆ. ಇಲ್ಲಿ ಲೋಪಾಮುದ್ರೆ ತನ್ನ ತಪಸ್ಸಿನಿಂದ ಪರಮೇಶ್ವರನನ್ನು ಮೆಚ್ಚಿಸಿ ನಿರ್ಮಲವಾದಂತಹ ನದಿ ರೂಪವನ್ನು ಹೊಂದುವಂತಹ ವರವನ್ನು ಪಡ್ಕೊಳ್ತಾಳೆ. ಒಂದು ದಿನ ಅಗಸ್ತ್ಯ ಮುನಿ ತನ್ನ ಶಿಷ್ಯರೊಂದಿಗೆ ಋಷಿ ಆಶ್ರಮಗಳಿಂದ ಕಂಗೊಳಿಸ್ತಾ ಇರುವಂಥ ಬ್ರಹ್ಮಗಿರಿಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಆಶ್ರಮದಲ್ಲಿ ಸುಂದರ ಮುಖಿಯಾದಂಥ ಕಾವೇರಿಯನ್ನು ಕಂಡು ತನ್ನ ಸಂತತಿಗೋಸ್ಕರ ಕಾವೇರಿಯನ್ನ ವಿವಾಹವಾಗುವಂಥ ತನ್ನ ಮನದ ಇಚ್ಛೆಯನ್ನು ಕಾವೇರಿಯಲ್ಲಿ ಹೇಳಿಕೊಳ್ತಾನೆ. ಋಷಿ ವಚನವನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ ಕಾವೇರಿ ನಿರ್ಧಾರ ಮಾಡಿ ಮುನಿಯ ಕೋರಿಕೆಯನ್ನು ಸಮ್ಮತಿಸ್ತಾಳೆ. ಬ್ರಹ್ಮನ ಮಗಳಾದಂಥ ಲೋಪಾಮುದ್ರೆ ಕಾವೇರಿಯಾಗಿ ಅಗಸ್ತ್ಯ ಮುನಿಯನ್ನು ವಿವಾಹವಾಗಿ ಬ್ರಹ್ಮಗಿರಿಯಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡ್ತಾಳೆ. ಆದರೆ ಒಂದು ಷರತ್ತನ್ನು ಕೂಡ ಆ ಸಂದರ್ಭದಲ್ಲಿ ವಿಧಿಸಿರ್ತಾಳೆ. ಕಾವೇರಿ ತಾನೂ ನದಿಯಾಗಿ ಹರಿದು ಲೋಕ ಕಲ್ಯಾಣ ಮಾಡಬೇಕು, ತನ್ನ ಮನದ ಬಯಕೆ ಇದು ಅನ್ನುವಂಥದ್ದನ್ನ ಅಗಸ್ತ್ಯ ಮುನಿಯ ಮುಂದೆ ಇಟ್ಟಾಗ
ತನಗೆ ಜಲರೂಪಿಯಾಗಲಿಕ್ಕೆ ವರವನ್ನು ನೀಡಿ ಅನುಗ್ರಹಿಸಲಿಕ್ಕೆ ಕೇಳಿಕೊಳ್ತಾಳೆ. ಆಗ ಲೋಪಾಮುದ್ರೆಯ ಕೋರಿಕೆಯನ್ನು ಅಗಸ್ತ್ಯ ಮುನಿ ಪುರಸ್ಕರಿಸಲ್ಲ. ನಿನಗೆ ವರವನ್ನು ಈಗ ನೀಡಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಒಂದು ದಿನ ನಿನಗೆ ವರವನ್ನು ನೀಡ್ತೇನೆ ಅಂತ ಹೇಳಿ ಅಗಸ್ತ್ಯ ಮುನಿಗಳು ತಿಳಿಸ್ಬಿಡ್ತಾರೆ. ಇದರಿಂದ ಕೋಪಗೊಂಡ ಕಾವೇರಿ ವಿವಾಹ ಸಂದರ್ಭದಲ್ಲಿ ಹಾಕಿದ್ದಂಥ ಒಂದು ಷರತ್ತನ್ನು ಎಚ್ಚರಿಸ್ತಾಳೆ. ಅದೇನೆಂದರೆ, ನನ್ನನ್ನು ಉಪೇಕ್ಷೆ ಮಾಡಿದ ಕ್ಷಣದಲ್ಲೇ ನಾನು ನದಿಯಾಗಿ ಹರಿತೇನೆ ಅಂತ ಹೇಳಿ ಕೊಟ್ಟಿರುವಂತಹ ಮಾತನ್ನು ಇಲ್ಲಿ ಅಗಸ್ತ್ಯರಿಗೆ ಜ್ಞಾಪಿಸ್ತಾಳೆ. ಇದರಿಂದ ಬೆಚ್ಚಿದಂತಹ ಅಗಸ್ತ್ಯ ಮುನಿ ತನ್ನ ತಪಸ್ಸಿನ ಶಕ್ತಿಯಿಂದ ಕಾವೇರಿಯನ್ನ ತನ್ನ ಕಮಂಡಲಿನ ಒಳಗೆ ಬಂಧಿಸಿಟ್ಬಿಡ್ತಾನೆ. ಇಲ್ಲಿ ಅಗಸ್ತ್ಯ ಮುನಿ ಕನಕಧಾರಕ್ಕೆ ಸಂಧ್ಯೋಪಾಸನೆಗೆ ತೆರಳುವಂತಹ ಸಂದರ್ಭದಲ್ಲಿ ಕಮಂಡಲವನ್ನು ತನ್ನ ಶಿಷ್ಯರಲ್ಲಿ ಕೊಟ್ಟು ಹೊರಗೆ ಹೋಗಿರ್ತಾನೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡಂತಹ ಕಾವೇರಿ ಕೋಪದಿಂದ ಕಣ್ಣನ್ನು ಕೆರಳಿಸ್ತಾ ಪರ್ವಕಾಲದಲ್ಲಿ ಜಲರೂಪಿಯಾಗಿ ಕಮಂಡಲುವಿನಿಂದ ಜಾರಿ ಬಿದ್ದು ಜಲರೂಪಿಯಾಗಿ ಹರಿಯಕ್ಕೆ ಪ್ರಾರಂಭ ಮಾಡ್ತಾಳೆ. ಇದನ್ನು ಕಂಡಂತಹ ಶಿಷ್ಯರು ಬೆಚ್ಚಿಬಿದ್ದು ಆಕೆಯನ್ನು ತಡೆಯಲು ಪ್ರಯತ್ನ ಪಟ್ಟಾಗ ಕಾವೇರಿ ಕೂಡ ಕಣ್ಮರೆಯಾಗಿ ಗುಪ್ತಗಾಮನಿಯಾಗಿ ಹೋಗ್ಬಿಡ್ತಾಳೆ. ಆದ್ದರಿಂದಲೇ ಎಲ್ಲಿ ಬ್ರಹ್ಮಗಿರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತೋ ಅಲ್ಲಿಂದ ಸುಮಾರು ಒಂದು 3-4 ಕಿಲೋಮೀಟರ್ಗಳಷ್ಟು ದೂರ ನದಿ ಎಲ್ಲಿ ಹರಿಯತ್ತೆ ಅಂತ ಹೇಳಿ ಕಾಣಿಸಲ್ಲ. ಹಾಗಾಗಿ ಗುಪ್ತಗಾಮಿನಿಯಾಗಿ ಕಾವೇರಿ ಹರಿಲಿಕ್ಕೆ ಪ್ರಾರಂಭ ಮಾಡಿದಾಗ ಅಗಸ್ತ್ಯ ಮುನಿ ಬಂದಾಗ ಇದನ್ನು ನೋಡ್ತಾನೆ. ಆ ವೇಳೆಗೆ ತನ್ನ ಪತ್ನಿ ಜಲರೂಪಿಯಾಗಿ 3 ಯೋಜನ ದೂರ ಹರಿದು ದಾಟಿ ಹೋಗಿಡ್ತಾಳೆ. ಇದರಿಂದ ಅಗಸ್ತ್ಯ ಮುನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆಗ ಅಗಸ್ತ್ಯ ಮುನಿ ಲೋಪಾಮುದ್ರೆಯನ್ನ ಕುರಿತು, ನಿನ್ನನ್ನು ಉಪೇಕ್ಷೆ ಮಾಡಿದ್ದರಿಂದ ನೀನು ನಿರ್ಧಾರ ಮಾಡಿದಂತೆ ನದಿ ರೂಪವನ್ನು ತಾಳಿ ಲೋಕ ಕಲ್ಯಾಣ ಮಾಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀಯಾ, ನಿನ್ನ ನಿರ್ಧಾರ ಫಲಿಸಲಿ, ಪಾಪನಾಶನಿಯಾಗು, ಹಾಗೆ ಲೋಕ ಕಲ್ಯಾಣಕ್ಕಾಗಿ ಪಾವನಳಾಗು ಅಂತ ಹೇಳಿ ಕಾವೇರಿಗೆ ಆಶೀರ್ವಾದ ಮಾಡ್ತಾನೆ. ಆದರೆ ಇನ್ನೊಂದು ರೂಪದಲ್ಲಿ ನನಗೆ ಮಡದಿಯಾಗಿರುವಂತೆ ಅಗಸ್ತ್ಯ ಮುನಿ ಕೇಳಿಕೊಳ್ತಾನೆ. ಆಗ ಕಾವೇರಿ ಸಮ್ಮತಿಸಿ ತನ್ನ ತನುವನ್ನು 2 ಪರಿವರ್ತಿಸಿ ಮೊದಲಿನ ಭಾಗ ಲೋಪಾಮುದ್ರೆಯಾಗಿ ಅಗಸ್ತ್ಯನ ಪತ್ನಿ ಆಗ್ತಾಳೆ. ಇನ್ನೊಂದು ಭಾಗ ಕಾವೇರಿ ಅನ್ನುವಂಥ ಹೆಸರಿನಿಂದ ನದಿ ರೂಪವನ್ನು ತಳೆದು ಸಕಲ ತೀರ್ಥಗಳಿಂದಲೂ ಶ್ರೇಷ್ಠವೆನಿಸಿಕೊಳ್ತಾಳೆ. ಹಾಗಾಗಿ ಕಾವೇರಿ ತನ್ನ ಸಖಿಯಾದಂತಹ ಮಣಿಕರ್ಣಿಕೆಯೊಂದಿಗೆ ಸಮುದ್ರವನ್ನು ಸೇರಿಕೊಳ್ತಾಳೆ. ಆದ್ದರಿಂದಲೇ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಪ್ರಾರಂಭ ಆಗುತ್ತೆ. ಅಂದರೆ ಕಾವೇರಿ, ಕನ್ನಿಕೆ ಮತ್ತು ಸದ್ಯೋಜಾತ ಅನ್ನುವಂಥ 3 ನದಿಗಳ ಸಂಗಮ ಅಲ್ಲಿ ಸೇರುತ್ತೆ. ಇದನ್ನು ಸುಜ್ಯೋತಿ ಅಂತ ಕೂಡ ಕರೀತಾರೆ. ಈ ಕಡೆ ಸುಯಜ್ಞ ಅನ್ನುವಂಥ ಮಕ್ಕಳಿಲ್ಲದ ವಿಷ್ಣು ಭಕ್ತ ಒಬ್ಬ ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡಿ ವಿಷ್ಣುವನ್ನು ಒಲಿಸಿಕೊಂಡು ಅವನ ಕೋರಿಕೆಯಂತೆ ವರವಾಗಿ ಸುಜ್ಯೋತಿ ಅನ್ನುವಂಥ ಕನ್ನಿಕೆಯನ್ನು ಮಗಳಾಗಿ ಪಡ್ಕೊಂಡಿರ್ತಾನೆ. ಇಂದ್ರ ಆಶ್ರಮಕ್ಕೆ ಬಂದು ಸುಜ್ಯೋತಿಯನ್ನು ಕಂಡು ಮೋಹಿತನಾಗಿ ತನ್ನನ್ನು ವರಿಸುವಂತೆ ಕೇಳಿಕೊಳ್ತಾನೆ. ಇದನ್ನು ಒಪ್ಪದಂತಹ ಸುಜ್ಯೋತಿ ತನಗೆ ನದಿ ರೂಪ ತಾಳುವಂತಹ ಶಕ್ತಿಯನ್ನು ಪಡೆದಿದ್ದರೂ ಕೂಡ ಇಂದ್ರನ ಶಾಪಕ್ಕೆ ಗುರಿಯಾಗಿ ಜಲಶೂನ್ಯಳಾಗಿರ್ತಾಳೆ. ಆ ಶಾಪಕ್ಕೆ ಪರಿಹಾರವಾಗಿ ಕಾವೇರಿಯನ್ನ ದರ್ಶನ ಮಾಡಿದರೆ ಶಾಪ ವಿಮೋಚನೆಯನ್ನ ಅರಿತಂತಹ ಸುಜ್ಯೋತಿ ತನ್ನ ಸಖಿಯಾದಂತಹ ಕನ್ನಿಕೆಯೊಡನೆ ಬ್ರಹ್ಮಗಿರಿಯಿಂದ ಕಾವೇರಿ ನದಿ ರೂಪವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯನ್ನು ದರ್ಶನ ಮಾಡಿ ತನ್ನ ಮನದ ಬಯಕೆಯನ್ನ ಕೇಳಿಕೊಂಡು ಬಳಿಕ ಕಾವೇರಿಯ ಜೊತೆ ಹರಿದು ಸಮುದ್ರವನ್ನು ಕೂಡ ಸೇರಿಕೊಳ್ತಾಳೆ. ಇದು ತ್ರಿವೇಣಿ ಸಂಗಮದ ಒಂದು ವಿಶೇಷತೆ. ಹಾಗೆ ಕಾವೇರಿ ನದಿಯ ಉಗಮ ಸ್ಥಾನ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಕೊಡಗು. ಇಲ್ಲಿ ವಿಶೇಷವಾಗಿ ಈ ದಿನ ತೀರ್ಥೋದ್ಭವ ಆಗುವಂತಹ ದಿನ. ಇದು ಬ್ರಹ್ಮಗಿರಿಯ ಬೆಟ್ಟದ ಮೇಲೆ ಇದೆ. ತ್ರಿವೇಣಿ ಸಂಗಮವಾದಂತಹ ಭಾಗಮಂಡಲದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಭಗಂಡೇಶ್ವರನ ದರ್ಶನ ಮಾಡಿ ನಂತರ ಮುಂದೆ ತಲಕಾವೇರಿಯನ್ನ ದರ್ಶನ ಮಾಡಿ ಅಲ್ಲಿ ಕಾವೇರಿಯ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ಅಲ್ಲಿರುವಂತಹ ಪವಿತ್ರ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನ ಭಕ್ತರು ಇಂದಿಗೂ ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಕಾವೇರಿ ಈ ದಿನ ಪ್ರತಿ ವರ್ಷದಂತೆ ತುಲಾ ಸಂಕ್ರಮಣದ ದಿನ, ಅಂದ್ರೆ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡುವಂತಹ ಈ ಪರ್ವ ದಿನದಂದು ಮತ್ತೆ ಉದ್ಭವಿಸಿ ಬಂದು ಜೀವ ನದಿಯಾಗಿ ನಮ್ಮನ್ನ ಕಾಪಾಡ್ತಾಳೆ ಅನ್ನುವಂಥ ಒಂದು ವಿಶೇಷವಾದಂತಹ ಆಚರಣೆ ಇದೆ. ಹಾಗಾಗಿ ಕಾವೇರಿ ತೀರ್ಥ ಆ ಕುಂಡಿಕೆಯಲ್ಲಿ ಈ ದಿನ ದರ್ಶನವಾಗುತ್ತೆ. ಹಾಗಾಗಿನೇ ಆ ತೀರ್ಥ ಕುಂಡಿಕೆ ಏನಿದೆ ಅದು 2 ಅಡಿ ಇರುವಂಥದ್ದು ಅಷ್ಟೇ. ಅಷ್ಟು ಅಗಲದ ಕುಂಡಿಕೆ. ಅಲ್ಲಿ ಜಲದರ್ಶನವಾಗುತ್ತೆ. ಆ ಕುಂಡಿಕೆಯಿಂದ ಗುಳ್ಳೆಗಳ ರೂಪದಲ್ಲಿ ನೀರು ಹೊರಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಜಲರೂಪದಲ್ಲಿ ಬರುವಂತಹ ಕಾವೇರಿಯನ್ನ ಆ ಸಂದರ್ಭದಲ್ಲೇ ಆರಾಧನೆ ಮಾಡಿ ಪೂಜೆ ಮಾಡಿ ಕಾವೇರಿಯ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಪವಿತ್ರ ಕಾವೇರಿಯ ನೀರನ್ನು ತಂದು ಗಂಗೆಯನ್ನು ತಂದು ಮನೆಯಲ್ಲಿ ಪೂಜಾದಿಗಳಿಗೆ ಇಟ್ಕೊಳ್ಳುವಂತಹ ಒಂದು ಪರಿಪಾಠ ಕೂಡ ಇದೆ.
ಆ ಕುಂಡಿಕೆಯನ್ನೇ ಕಾವೇರಿಯ ಮೂಲ ಸ್ಥಾನ, ಮೂಲ ಉಗಮ ಸ್ಥಾನ ಅಂತ ಹೇಳಿ ಪರಿಭಾವಿಸಿ ಅದಕ್ಕೆ ಪೂಜಾದಿಗಳನ್ನು ನೆರವೇರಿಸುವಂಥದ್ದು, ಅದನ್ನು ಪವಿತ್ರ ಸ್ಥಳವಾಗಿ ಈಗಲೂ ಕೂಡ ಕಾಪಾಡಿಕೊಂಡು ಬಂದಿರುವಂಥದ್ದು ಒಂದು ವಿಶೇಷ. ಹಾಗಾಗಿ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟಿ ಅಲ್ಲಿಂದ ಸರಿಸುಮಾರು 710 ಕಿಲೋಮೀಟರ್ಗಳ ದೂರ ಕರ್ನಾಟಕ, ತಮಿಳುನಾಡು ಪ್ರದೇಶಗಳಲ್ಲಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಒಂದು ಜೀವನದಿ. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ದಿನ ತಾಯಿ ಕಾವೇರಿಯ ದರ್ಶನವನ್ನ ಮಾಡಿ, ಹಾಗೆ ತೀರ್ಥೋದ್ಭವವಾದ ನಂತರದಲ್ಲಿ ಕಾವೇರಿ ನದಿ ಸ್ನಾನವನ್ನ ಮಾಡಿ, ಪವಿತ್ರ ಸ್ನಾನವನ್ನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಕಾವೇರಿಯಲ್ಲಿ ಹೇಳಿಕೊಳ್ಳಿ. ಜೊತೆಗೆ ಮಾಡಿರುವಂತಹ ಪಾಪಗಳನ್ನು ಕೂಡ ತೊಳೆದು ಹಾಕಿ ಸ್ವಚ್ಛಂದ ಬದುಕನ್ನ ನಡೆಸಲಿಕ್ಕೆ ಅನುಗ್ರಹ ಮಾಡು ಅಂತ ಹೇಳಿ ಕೇಳಿಕೊಳ್ಳಿ. ಖಂಡಿತ ಇಂತಹ ಬಯಕೆಯನ್ನ ತಾಯಿ ಕಾವೇರಿ ಈಡೇರಿಸ್ತಾಳೆ ಅನ್ನುವಂಥ ನಂಬಿಕೆಯಿಂದ ಈ ಪವಿತ್ರ ನದಿಯಾದಂತಹ ಕಾವೇರಿಯನ್ನ ಈ ದಿನ ಸ್ಮರಣೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿಶೇಷತೆಯೊಂದು ಇರುವಂತಹ ದಿನ. ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು, ಇದಕ್ಕಾಗಿ ಸ್ವಲ್ಪ ಹಣ ಖರ್ಚಾದರೂ ಸರಿ ಆ ಒಂದು ಮೂಲವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಇದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಪ್ರಯೋಜನವನ್ನು ತಂದುಕೊಡುತ್ತೆ. ಹಾಗೆ ಕೆಲವು ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಕೆಲವು ಕೆಲಸಗಳನ್ನು ಕೂಡ ಮಾಡುವಂಥದ್ದು ಇದೆ. ಹಾಗೆ ಕುಟುಂಬದ ಹಿರಿಯ ಸದಸ್ಯರು ಇದರಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಮನಸ್ಸು ಹೆಚ್ಚು ವಾಲುವಂಥದ್ದು, ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಮಾಡುವಂಥ ಒಂದು ಮನಸ್ಸು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾರದ್ದೇ ಒಂದು ಅಪವಾದಕ್ಕಾಗಲಿ ಅಪಪ್ರಚಾರಕ್ಕಾಗಲಿ ಈ ದಿನ ಕಿವಿ ಕೊಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳಿಗಷ್ಟೇ ಸೀಮಿತವಾಗಬೇಕು ನಿಮ್ಮ ಮನಸ್ಸು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ದ್ವಿತೀಯದಲ್ಲಿ ಕುಜ ಇದ್ದಾನೆ. ಇದರಿಂದ ಸ್ವಲ್ಪ ಕೋಪ ತಾಪಗಳು ಜಾಸ್ತಿ ಆಗುವಂಥದ್ದಿದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ಸು ವಿಚಲಿತವಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ನಿಮ್ಮ ಸಹೋದ್ಯೋಗಿಗಳು ಸಹಾಯ ಮಾಡ್ಬೋದು, ಆದರೆ ಫಲಿತಾಂಶ ನಿಧಾನವಾಗಿ ಬರುತ್ತೆ. ಇದು ನಿಮ್ಮ ಅಸಮಾಧಾನಕ್ಕೆ ಕಾರಣವಾಗುವಂಥ ಸನ್ನಿವೇಶ ಕೂಡ. ಹಾಗೆ ಈ ದಿನದಲ್ಲಿ ಯಾವುದೇ ವಸ್ತುವನ್ನು ನೀವು ಖರೀದಿ ಮಾಡಲಿಕ್ಕೆ ಹೋದರೂ ಅದರಲ್ಲಿ ಅಲ್ಪ ಮಟ್ಟದಲ್ಲಿ ಮೋಸ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲವು ಕೆಲಸಗಳು ಪೂರ್ಣಗೊಳ್ಳಲ್ಲ. ಆರಂಭಿಕ ಅಡೆತಡೆಗಳಿದೆ, ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸಮಾಧಾನವಾಗಿ ಕೆಲಸಗಳನ್ನು ಆರಂಭ ಮಾಡಬೇಕು. ಹಾಗೆ ಮಾನಸಿಕ ಒತ್ತಡದಿಂದ ಮುಕ್ತರಾಗಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಉತ್ತಮ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ದಿನ ಕೂಡ. ಇನ್ನು ವಿಶೇಷವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯತ್ತ ಹೋಗುವಂಥದ್ದು. ಹಾಗಾಗಿ ನಿಮಗೆ ಬೇಕಾಗಿರುವಂಥ ಸಾಲವಾಗಲಿ ಅಥವಾ ನೀವು ಮಾಡುವಂಥ ಹಣಕಾಸಿನ ಪ್ರಯತ್ನವಾಗಲಿ ಈ ದಿನ ಯಶಸ್ವಿಯಾಗುತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ಉತ್ತಮವಾದಂಥ ಸಂದರ್ಭ ಇದೆ. ಇನ್ನು ಯಾವುದೇ ಲಾಭವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ಕೆಲವರ ಒಂದು ಸಲಹೆ ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ. ಅದು ಅನುಭವಸ್ಥರ ಒಂದು ಸಲಹೆ, ಅದನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಮಾತುಗಳನ್ನು ಈ ದಿನ ಕೇಳಿಸ್ಕೊಳ್ಬೇಕು. ಹಾಗೆ ಕುಟುಂಬಕ್ಕಾಗಿ ಮಾಡುವಂಥ ಖರ್ಚು ವೆಚ್ಚಗಳು ಈ ದಿನ ಮಿತಿ ಮೀರಿದ್ರೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ತರುತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ತಾ ಇರಿ. ಇನ್ನು ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ
ಈ ದಿನ ಭಾವನಾತ್ಮಕವಾದಂಥ ದಿನ, ಅಂದರೆ ಭಾವನೆಗಳು ಜಾಸ್ತಿ ಇರುವಂಥದ್ದು. ಏನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಸ್ವಲ್ಪ ಕೆರಳುವಂಥ ಮನಸ್ಥಿತಿ ಇದೆ. ಹಾಗಾಗಿ ಬೇಸರ ಆಗುವಂಥದ್ದು. ಒಂದು ಕಡೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಾತು ಕೂಡ ಈ ದಿನ ನಿಮಗೆ ಅಷ್ಟಾಗಿ ರುಚಿಸಲ್ಲ. ಹಾಗೆ ವಿಶೇಷವಾಗಿ ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅಂಥವರೇ ಈ ದಿನ ನಿಮ್ಮ ಎದುರಾಗಿ ಮಾತಾಡುವಂಥದ್ದು, ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಿಕೊಳ್ಳುವಂಥದ್ದು, ಮಾತಿಗೆ ಮಾತು ಏನೋ ಒಂದು ವಾದ ಪ್ರತಿವಾದ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಬೇಕು, ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಇದೆ. ಅದಕ್ಕಾಗಿ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲಿ, ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿ ನೇರವಾಗಿರಲಿ. ಹಾಗೆ ಯಾವುದೇ ಒಂದು ಮುಚ್ಚುಮರೆ ಇಲ್ಲದಂಥ ಕೆಲಸಗಳನ್ನು ಈ ದಿನ ಮಾಡಿ, ರಹಸ್ಯವಾಗಿ ಯಾವುದನ್ನು ಕೂಡ ಮಾಡಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ತಪ್ಪುಗಳಿಗೆ ಸಂಬಂಧಪಟ್ಟವರ ಬಳಿ ಹೋಗಿ ಕ್ಷಮೆಯನ್ನು ಕೇಳುವಂಥದ್ದು ಬಹಳ ಉತ್ತಮ. ಇದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಿಂಹದಷ್ಟು ಧೈರ್ಯ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಆದ್ದರಿಂದಲೇ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನೀವು ಬಹಳ ಧೈರ್ಯವಾಗಿ ಎದುರಿಸ್ತೀರಿ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತೀರಿ. ಹಾಗೆ ಈ ದಿನ ಕೆಲವು ಧೀಮಂತಿಕೆ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮನ್ನು ಉತ್ತಮ ಸ್ಥಾನದಲ್ಲಿಡುತ್ತೆ ಈ ದಿನ. ಹಾಗೆ ನಿಮ್ಮ ಸಹೋದರರ ಸಹಾಯ ಈ ದಿನ ನಿಮಗೆ ವಿಶೇಷವಾಗಿ ಲಭ್ಯವಾಗುತ್ತೆ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಕ್ಷೇತ್ರದಲ್ಲಿ ಬರಬಾರದು, ಆ ರೀತಿಯಲ್ಲಿ ಅವರನ್ನು ಒಂದು ಅಡ್ಡಿಪಡಿಸುವಂಥದ್ದು ಅಥವಾ ಅವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಾಬಲ್ಯವನ್ನು ಸಾಧಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ಉಪಯೋಗಿಸ್ಕೊಳ್ತೀರಿ. ತುಂಬ ಆಪರ್ಚುನಿಸ್ಟ್ ಆಗಿ ಇರುವಂಥದ್ದು ಈ ದಿನ. ಇದು ಈ ದಿನದಲ್ಲಿ ನಿಮ್ಮ ಪ್ರಯತ್ನವನ್ನು ಸಫಲವನ್ನಾಗಿಸುತ್ತೆ. ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಅದು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಈ ದಿನ ವಿಶೇಷವಾಗಿ ಹಣಕಾಸಿನ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಅದರಲ್ಲೂ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಓಡಾಟ ಅಲೆದಾಟ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಹಲವರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥದ್ದು, ಹಲವರ ಬೆಂಬಲವನ್ನು ನೀವು ಕೋರುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನೀವು ಹೊಸ ಜನರನ್ನು ಭೇಟಿ ಮಾಡುವಂಥದ್ದು, ಅಪರಿಚಿತರ ಜೊತೆ ಕೆಲವು ವೇಳೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬರುವಂಥ ಅವಕಾಶ ಏನಿದೆ ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆಯನ್ನು ಅಲ್ಲಿ ತೋರಿಸ್ಕೊಳ್ಳಿ. ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ಚೆನ್ನಾಗಿದೆ. ಹಾಗೆ ವ್ಯಾಪಾರದಿಂದ ಬರುವಂಥ ಲಾಭ ಏನಿದೆ ಅದು ಕೈಮೀರಿ ಖರ್ಚಾಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಕೆಲವು ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಅಂತಹ ಬದಲಾವಣೆಗಳನ್ನು ನೀವು ಜಾರಿಗೊಳಿಸಬೇಕು ಅಥವಾ ಬದಲಾವಣೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸು ಬಿಚ್ಚಿ ಮುಂದೆ ಹೋಗಬೇಕು. ಯಾವುದೋ ಒಂದು ತಡೆ ಅನ್ನುವಂಥದ್ದು ಇದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ನಿಮ್ಮಲ್ಲಿರುವಂಥ ಒಂದು ಬುದ್ಧಿಶಕ್ತಿಯನ್ನು, ಒಂದು ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಷ್ಣು ದೇವಾಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆಯಲ್ಲಿರುವಂಥ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸೋಮಾರಿತನವನ್ನು ಬಿಡಬೇಕು. ಎಲ್ಲೋ ಒಂದು ಕಡೆ ಒತ್ತಡದಿಂದ ಕೆಲಸವೇ ಬೇಡ ಅನ್ನುವಂಥ ಮನಸ್ಥಿತಿ ಬರ್ಬೋದು. ಆದರೆ ಯಾರೋ ಎಚ್ಚರಿಸಿದಾಗ ನಿಮಗೆ ಕೆಲಸದಲ್ಲಿ ಆಸಕ್ತಿ ಉಂಟಾಗುತ್ತೆ. ಆದರೆ ಸ್ವಯಂ ನೀವೇ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ.
ಇನ್ನು ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಳ್ಳಿ. ಈ ದಿನ ಸಮಯ ತುಂಬ ಅಭಾವದಲ್ಲಿ ಇರುತ್ತೆ. ಹಣ ಇದೆ ಆದರೆ ಸಮಯ ಇಲ್ಲ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಈ ದಿನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಈ ದಿನ ತುಂಬ ನಿರ್ಲಕ್ಷ್ಯವನ್ನು ವಹಿಸ್ತೀರಿ. ತುಂಬ ಅಸಡ್ಡೆ ಇದೆ. ಇದು ಮುಂದೆ ಒಂದು ದೊಡ್ಡ ವೆಚ್ಚವನ್ನು ಮಾಡುವಂತಹ ಪ್ರಸಂಗ ಬರ್ಬೋದು. ಆದ್ದರಿಂದ ಈ ದಿನದಲ್ಲೇ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ವೈದ್ಯರನ್ನು ಸಂಪರ್ಕ ಮಾಡಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಯಾವುದೇ ರೀತಿಯ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ನಿಮ್ಮ ಕುಟುಂಬಸ್ಥರಿಂದ ಒಳ್ಳೆಯ ಕೆಲಸಗಳು ನಿಮಗಾಗಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಪರವಾಗಿ ನಿಂತಿರುವಂಥ ನಿಮ್ಮ ಕುಟುಂಬಕ್ಕೆ ಕೃತಜ್ಞತೆಯನ್ನು ಹೇಳಬೇಕು. ಅವರಿಗೂ ಕೂಡ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಸಾಧ್ಯ ಆದರೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸೌಹಾರ್ದಯುತವಾದಂತಹ ಸಂಬಂಧದಿಂದ ಮಾತ್ರ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ಆದ್ದರಿಂದಲೇ ಈ ದಿನ ಪ್ರಮುಖ ನಿರ್ಣಯ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥವರ ಕುಟುಂಬಸ್ಥರ ಒಂದು ನೆರವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ಸಾಲಬಾಧೆ ಕೆಲವರ ಅಭಿಪ್ರಾಯಗಳನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಲ ಕೊಟ್ಟವರು, ಸಾಲ ಪಡೆದಂಥವರು, ಸಾಲಕ್ಕೆ ಜಾಮೀನಾಗಿ ನಿಂತಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನೀವು ಏನೋ ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗ್ತೀರಿ, ಅದೇ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ನಿಮಗೆ ತರುತ್ತೆ. ಹಾಗಾಗಿ ನಾಳೆ ಬರುವಂಥ ಅಪವಾದಗಳನ್ನು ಈ ದಿನವೇ ನೀವು ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಕೆಲವು ಪ್ರಯಾಣ ಮಾಡಬೇಕಾದಂಥ ಸನ್ನಿವೇಶಗಳು ಬರ್ಬೋದು. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ವಾಹನದ ಬಗ್ಗೆ, ವಾಹನವನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳೋ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆನಂದಕ್ಕಾಗಿ, ಸಂತೋಷಕ್ಕಾಗಿ ಸ್ವಲ್ಪ ಖರ್ಚನ್ನು ಮಾಡಬೇಕಾಗತ್ತೆ. ಹಾಗಾಗಿ ಹಿಂದೆ ಮುಂದೆ ನೋಡಬೇಡಿ. ಏಕೆಂದರೆ ಈ ದಿನ ಸಂತೋಷ ಸಿಕ್ಕತ್ತೆ ಅಂದರೆ ಸ್ವಲ್ಪ ವೆಚ್ಚ ಆಗುವಂಥದ್ದು, ಸ್ವಲ್ಪ ಶ್ರಮ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಲಾತ್ಮಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಸ್ಕಿಲ್ಲನ್ನು, ಒಂದು ಟ್ಯಾಲೆಂಟನ್ನು ಈ ದಿನ ಬಳಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಸುಪ್ತವಾದಂತಹ ಪ್ರತಿಭೆ ಹೊರಬರಲಿಕ್ಕೆ ಈ ಅವಕಾಶವನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಪರಿಚಯಸ್ಥರ ಮೇಲೆ ಅತಿಯಾದಂಥ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಅದರಲ್ಲೂ ಅವರು ನಮಗಾಗಿ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಬೇಡ. ಯಾರನ್ನು ಕೂಡ ಈ ದಿನ ಹೆಚ್ಚಾಗಿ ನಂಬದೆ ನಿಮ್ಮ ಕೆಲಸಗಳನ್ನು ಈ ದಿನ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಭಿನ್ನಾಭಿಪ್ರಾಯ ಆಗದಂತೆ ನೋಡಿಕೊಳ್ಳಿ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಸ್ವಲ್ಪ ಸಮಯ ಪ್ರಜ್ಞೆ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ವಿಪರೀತಕ್ಕೆ ಎಳೆಯಬೇಡಿ. ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಆಗಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿ ಈ ದಿನ ಒಂದು ಯೋಗ, ಧ್ಯಾನ ಇತ್ಯಾದಿಗಳಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ಆರಾಧನೆ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಈ ದಿನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಜಾಗೃತರಾಗಿರ್ತೀರಿ ಅಂತ ಹೇಳಿದ್ರೆ ಹಿಂದಿನ ಅನುಭವ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಬೆಂಬಲ ಬಹಳ ಚೆನ್ನಾಗಿದೆ. ಹಾಗೆ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಫಲಿತಾಂಶ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಸಾಧಕರ ದಿನವಾಗಿ ಇರುವಂಥದ್ದು. ಹಾಗೆ ನೀವು ಉದ್ದೇಶಿತ ಕಾರ್ಯಕ್ಕಾಗಿ ಮಾಡುವಂತಹ ಯಾವುದೇ ಪ್ರಯಾಣ ನಿಮಗೆ ಲಾಭವನ್ನು ತರುತ್ತೆ. ಹಾಗಾಗಿ ಈ ದಿನದಲ್ಲಿ ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ಅವರಿಂದ ಹೊಸದಾಗಿ ಒಂದು ಅನುಭವವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ಸರಿಯಾದಂಥ ಒಂದು ದಾರಿ ನಿಮಗೆ ಗೋಚರವಾಗುತ್ತೆ. ಯಾವ ಆಲೋಚನೆಯಲ್ಲಿರ್ತೀರೋ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ.
ಆದ್ದರಿಂದ ಈ ವಸ್ತು ದೇವತೆಗಳು ನಿಮ್ಮನ್ನು ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಬೇಕಾದಂತಹ ಆಲೋಚನೆಗಳನ್ನು ಮಾಡಿ ಮುಂದೆ ನಿಮ್ಮ ಜೀವನಕ್ಕೆ ಭದ್ರವಾಗಿರಬೇಕು, ಹಾಗೆ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳುವಂಥ ಒಂದು ಆಲೋಚನೆ ಸದಾ ಈ ದಿನ ನಿಮ್ಮಲ್ಲಿರಲಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹಗಳ ದರ್ಶನ ಮಾಡಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾದಂಥ ದಿನ. ಯಾರದ್ದೋ ಬೆಂಬಲ ಸಿಕ್ಕತ್ತೆ, ಯಾರದ್ದೋ ಮಾತು ನಿಮಗೆ ಪ್ರೇರೇಪಣೆ ಆಗುವಂಥದ್ದು ಇದೆ. ಆದರೆ ಈ ದಿನ ಕೆಲವು ಅಹಿತಕರ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸುವಂಥದ್ದು ಇದೆ. ಹಾಗಾಗಿ ಅಂಥ ವಿಚಾರಗಳಿಗೆ ಗಮನ ಕೊಡಬಾರ್ದು ಅಂದರೂ ಕೂಡ ಮನಸ್ಸು ಆ ಕಡೆಗೆ ಹರಿಯುವಂಥದ್ದಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು, ಆ ಮನಸ್ಸನ್ನು ಒಂದು ಕಡೆ ಕಟ್ಟಿ ಹಾಕುವಂಥದ್ದು ಬಹಳ ಪ್ರಯಾಸದ ಕೆಲಸ ಈ ದಿನ ನಿಮಗೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಹೇಳಿಕೆಗೆ ಮಹತ್ವವನ್ನು ಕೊಡಬೇಡಿ. ಅವರು ಏನೇ ಮಾಡಲಿ ನೀವು ಮಾತ್ರ ತಟಸ್ಥರಾಗಿರಬೇಕು. ಇನ್ನು ಮಾತಿಗೆ ಮಾತು, ವಾದ ವಿವಾದ ಇಂಥದ್ರಲ್ಲಿ ಈ ದಿನ ಸಿಕ್ಕಿ ಹಾಕಿಕೊಳ್ಬೇಡಿ. ಹಾಗೆ ಕುಟುಂಬದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಅಸಹಕಾರ ಮನೋಭಾವ ಇದೆ, ಏನೋ ಅಸಮಾಧಾನದ ಮನೋಭಾವ ಇದೆ. ಇದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಕುಟುಂಬಕ್ಕಾಗಿ ನೀವು ಇದ್ದೀರಿ, ಯು ಆರ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಕುಟುಂಬ ಅನ್ನುವಂಥದ್ದನ್ನು ತೋರಿಸ್ಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಶ್ರಮ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರು ಈ ದಿನ ಸ್ವಲ್ಪ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದಂಥ ದಿನ. ರೆಸ್ಪಾನ್ಸಿಬಿಲಿಟೀಸನ್ನು ಈ ದಿನ ನೀವು ಹೊರಲೇಬೇಕು, ಅಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒದಗಿ ಬರುತ್ತೆ. ಹಾಗೆ ಈ ದಿನ ಮನೆ ವಾರ್ತೆಯ ಖರ್ಚು ವಿಪರೀತ ಆಗುವಂಥದ್ದು, ಮನೆಗಾಗಿ ವೆಚ್ಚವನ್ನು ಮಾಡಬೇಕಾಗತ್ತೆ ಈ ದಿನದಲ್ಲಿ. ಇದು ಅನಾವಶ್ಯಕ ಖರ್ಚಿಗೂ ಕೂಡ ದಾರಿಯಾಗುವಂಥದ್ದು. ಹಾಗಾಗಿ ಈ ಖರ್ಚು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದ ಪ್ರವಾಸ ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಮಾಡಿಕೊಂಡಿರುವಂಥ ಎಡವಟ್ಟು ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಾಧನೆಗೆ ಈ ದಿನ ನಿಮ್ಮ ಸಂಗಾತಿಯ ಬೆಂಬಲ ಇದೆ, ಅದನ್ನು ಕಡೆಗಣಿಸಬೇಡಿ. ಹಾಗೆ ಯಾರೊಬ್ಬರಾದರೂ ಕೂಡ ಈ ದಿನ ನಿಮ್ಮ ಜೊತೆಗಿರ್ತಾರೆ, ಅವರಿಗೆ ಈ ದಿನ ಕೃತಜ್ಞತೆಯನ್ನು ಹೇಳಿ. ಈ ದಿನ ವಿಶೇಷವಾಗಿ ನಿಮ್ಮ ಹೆಚ್ಚಿನ ಘಟನೆಗಳು ನಿಮ್ಮ ಮನೆ ದೇವರ ಅನುಗ್ರಹದಿಂದ ಆಗುವಂಥದ್ದು. ಹಾಗಾಗಿ ಮನೆ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ, ದರ್ಶನ ಮಾಡಿ ಈ ದಿನ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.